ಮಾವ, ಸುಶಾಂತು ನನ್ನ ಹತ್ರ ಮಾತು ತಗೊಂಡಿದ್ದ ಮಾವ. ಅದಕ್ಕೋಸ್ಕರ ಸತ್ಯ ನಾನು ಮುಚ್ಚಿಟ್ಟಿದ್ದು. ಆದರೆ ಅದ್ರ ಮುಂದೆ ಎಲ್ಲ ಇನ್ಸಿಡೆಂಟ್ಗಳು ನನ್ನ ಕೈ ಮೀರಿ ನಡೆದೋಯ್ತು. ಅದರಿಂದ ನಾನು ಅನುಭವಿಸಿದ ಮೆಂಟಲ್ ಟಾರ್ಚರು ನನಗೆ ಮಾತ್ರ ಗೊತ್ತು. ತಪ್ಪಿಸ್ಕೊಳ್ಳಕ್ಕೆ ಏನೇನೋ ಸುಳ್ಳು ಹೇಳ್ತಿದ್ಯಾ? ನಾನು ನಿಜವಾಗ್ಲೂ ಏನು ಸುಳ್ಳು ಹೇಳ್ತಿಲ್ಲ ಅಮ್ಮೋ. ರಾಜ್ ನನ್ನ ತಪ್ಪು ಅಂತ ಒಪ್ಕೋತೀನಿ. ಹಾಗೆ ಸತ್ತಿರೋ ಹುಡುಗನ ಮನೆಯವ್ರಿಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಂಡ. ಆದ್ರೆ ನನ್ನ ದುರದೃಷ್ಟ ನೋಡಿ ಮಾವ, ಆ ಹುಡುಗ ಒಬ್ಬ ಅನಾಥ. ಅವನಿಗೆ ಮನೆಯವರು ಅಂತ ಯಾರೂ ಇಲ್ಲ. ನನಗೆ ಪಾಪ ಕಳ್ಕೊಳಕ್ಕೆ ಅಂತ ಇದ್ದಂಥ ಒಂದೇ ಒಂದು ಅವಕಾಶ ಕೂಡ ನಾನು ಕಳ್ಕೊಂಬಿಟ್ಟೆ ಮಾವ, ಕಳ್ಕೊಂಬಿಟ್ಟೆ. ಇದನ್ನ ನೀನ್ ನನ್ನ ಹತ್ರ ಯಾಕೆ ಹೇಳಿರ್ಲಿಲ್ಲ? ಇವಾಗ ಯಾಕೆ ಹೇಳ್ತಿದ್ಯಾ? ಹೇಳದ್ನಲ್ಲ ಅಮ್ಮೋ, ರಾಜ್ ನನ್ನ ಹತ್ರ ಮೊದಲೇ ಮಾತು ತಗೊಂಡಿದ್ದ. ಆ ಮಾತಕ್ಕೆ ಕಟ್ಟು ಬಿದ್ದು ನಾನು ಸತ್ಯ ಮುಚ್ಚಿಡ್ಬೇಕಾಯ್ತು. ಎಲ್ಲರೂ ಸೇರ್ಕೊಂಡು ಏನೋ ಹೊಸ ಆಟ ಆಡ್ತಾ ಇದ್ದಾನಲ್ಲ. ನೋಡಿದ್ರಾರಿ ನಮ್ಮ ಮಗನ, ಅವನಂತ ಹೊತ್ತಲು ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡಿದ್ದಾನೆ. ಅಕ್ಕನ ಸಂಸಾರದ ಬಗ್ಗೆ ಯೋಚನೆ ಮಾಡಿದ್ದಾನೆ. ಕಷ್ಟ ಬಂದಾಗ ಜಾರ್ಕೊಳ್ಳೋಂಥ ಜನ ತುಂಬಿರೋ ಈ ಸಮಾಜದಲ್ಲಿ ನನ್ನ ಮಗನಂತ ಒಳ್ಳೆಯವರು ಇದ್ದಾರೆ ಅಂತ ಆಯ್ತು. ಹೌದು ಸಾವಿತ್ರಿ, ಸುಶಾಂತ್ ಎಂಥವನು ಅಂತ ಅರ್ಥ ಮಾಡ್ಕೊಳ್ಳೋಲ್ಲಿ ನಾನು ಕೂಡ ಸೋತೋಗ್ಬಿಟ್ಟೆ. ಶ್ರೀ, ನನಗೆ ಇವತ್ತು ನನ್ನ ಮಗ ನಿಮಗಿಂತ ಎತ್ತರದ ಸ್ಥಾನದಲ್ಲಿ ಕಾಣಿಸ್ತಾ ಇದ್ದಾನೆ. ನಾನು ಆರಾಧನಾ ಅಂತ. ಐಸಿ, ನಾನು ಸಣ್ಣ ಪುಟ್ಟ ಬರ್ಡೇ ಪಾರ್ಟಿಗಳನ್ನು ಮಾಡಿದ್ದೀನಿ ಮ್ಯಾಮ್. ಇಲ್ಲೇ ಸ್ಪಾಟ್ ಅಲ್ಲೇ 20% ಪ್ರಾಫಿಟ್ನ ನಾನ್ ಮಾಡ್ಕೊಡ್ತೀನಿ. ಈಗ ಹೂವನ್ನ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಿದ್ರೆ 150 ರೂಪಾಯಿ ಸಿಗುತ್ತೆ. ಅದೇ ಹೂವನ್ನ ನೀವೇ ಹೋಗಿ ತಗೊಂಡ್ಬಂದ್ರೆ ಗಾಡಿ ಖರ್ಚೆಲ್ಲ ಸೇರಿ 180 ರೂಪಾಯಿ ಆಗುತ್ತೆ. ನನಗ್ ಬೇಕಾಗಿರೋ ಅಷ್ಟು ಬಲ್ಕ್ ಆರ್ಡರ್ ನಾಳೆ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನೀನ್ ತಂದ್ಕೊಟ್ರೆ ನಿನ್ ಕಾಂಟ್ರಾಕ್ಟ್ ಬಗ್ಗೆ ಯೋಚನೆ ಮಾಡ್ತೀನಿ. ನಿನ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ನೀವ್ ತಂದ್ಕೊಟ್ಟಿರೋ ಹೂವು ನನ್ಗೆ ಇಷ್ಟ ಆಯ್ತು. ಕೂತ್ಕೊಳ್ಳಿ. ಪರವಾಗಿಲ್ಲ ಮ್ಯಾಮ್, ನಿಂತಿರ್ತೀನಿ. ಜಸ್ಟ್ ಸಿಟ್ ಡೌನ್ ಆರಾಧನಾ. ಸಾರಿ, ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ. ಇಟ್ಸ್ ಓಕೆ ಮ್ಯಾಮ್. ಪ್ರೆಸೆಂಟೇಶನ್ ಮಾಡಕ್ ಬರುತ್ತಾ ನಿಮ್ಗೆ? ಹಾ, ಬರುತ್ತೆ ಮ್ಯಾಮ್. ಬರೀ ಪ್ರೆಸೆಂಟೇಶನ್ ಅಲ್ಲ, ಒಂದು PPT ಮಾಡಬೇಕು. ಮಾಡಕ್ ಬರುತ್ತಾ? ಹಾ, ಬರುತ್ತೆ ಮ್ಯಾಮ್. ಕಾನ್ಫಿಡೆಂಟ್ ಆಗಿಲ್ಲ ನೀವು. PPTನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಿಮ್ಮೇಲೆ ನಂಬಿಕೆ ಇಟ್ಟು ಈ ಕೆಲಸ ಕೊಡೋದು ಕಷ್ಟ. ರಾಜ್ ಹೇಳಿದ್ದು ಕರೆಕ್ಟ್ ಆಗಿದೆ. ನಾನು ಹೀಗಿದ್ರೆ ಮೇಡಮ್ ನನ್ನನ್ನು ಹೇಗೆ ನಂಬ್ತಾರೆ? ನನ್ನ ಟ್ಯಾಲೆಂಟ್ ಬಗ್ಗೆ, ನನ್ನ ವರ್ಕ್ ಬಗ್ಗೆ ಮೊದಲು ನನಗೆ ನಂಬಿಕೆ ಇರಬೇಕು. ಆಗುತ್ತೆ ಆರಾಧನಾ, ಹೆದ್ರು ಬೇಡ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಆರಾಧನಾ? PPT ರೆಡಿ ಮಾಡಕ್ಕೆ ಬರುತ್ತೆ ತಾನೆ? ಬರಲ್ಲ ಅಂದ್ರೆ ಈಗಲೇ ಹೇಳ್ಬಿಡಿ. ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಬರುತ್ತೆ ಮ್ಯಾಮ್, ಮಾಡ್ತೀನಿ. ಗುಡ್. ಸರಿ, ಆಗಿದ್ರೆ ಆದಷ್ಟು ಬೇಗ ಕೆಲಸ ಶುರು ಮಾಡ್ಕೊಳ್ಳಿ. ನಾನು ಗೋಕುಲ್ಗೆ ಹೇಳ್ತೀನಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಡೋದಕ್ಕೆ. ಹಾ, ಸರಿ ಮ್ಯಾಮ್. ಗೋಕುಲ್, ಆರಾಧನಾ ಅಂತ ಬರ್ತಾರೆ, ಅವ್ರಿಗೆ ಈ ಮದುವೆ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ.
ಟುಮಾರೋ ಅರ್ಲಿ ಮಾರ್ನಿಂಗ್ PPT ತಗೊಂಡು ನನ್ನ ಆಫೀಸಿಗೆ ಬನ್ನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತರ್ತೀನಿ ಮ್ಯಾಮ್. ಮ್ಯಾಮ್, ಏನಾಯ್ತು? ಅದು ಅದು ಸಂಕೋಚ ಪಟ್ಕೋಬೇಡಿ, ಹೇಳಿ ಆರಾಧನಾ. ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಮ್ಯಾಮ್. ಮತ್ ಅಷ್ಟು ಕಾನ್ಫಿಡೆಂಟ್ ಆಗಿ PPT ರೆಡಿ ಮಾಡ್ತೀನಿ ಅಂತ ಹೇಳಿದ್ರಲ್ರಿ, ಹೌ ಡಿಡ್ ಯು ಸೇ ದಟ್? ಏನ್ ಆಟ ಆಡ್ತಾ ಇದ್ದೀರಾ? ನೋಡಿ ಆರಾಧನಾ, ದಿಸ್ ಕಾಂಟ್ರಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಡೋಂಟ್ ಪ್ಲೇ ವಿತ್ ಮೀ. ಮುಖ ನೋಡಿದ್ರೆ ಬೈಯಕ್ಕೂ ಮನ್ಸ್ ಬರಲ್ಲ. ಸರಿ, ನನ್ನ ಆಫೀಸ್ ಸ್ಪೇಸೇ ಯೂಸ್ ಮಾಡ್ಕೊಂಡು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಳ್ಳಿ. ಗೋಕುಲ್ಗೆ ಹೇಳ್ಬಿಟ್ಟು ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೀನಿ. ಹಾಂ ಮ್ಯಾಮ್. ಬಟ್ ಅಟ್ ಎನಿ ಕಾಸ್ಟ್ ನಾಳೆ ಬೆಳಗ್ಗೆ ನನ್ನ PPT ರೆಡಿ ಆಗಿರಲೇಬೇಕು. ಓಕೆ ಮ್ಯಾಮ್. ಮ್ಯಾಮ್, ಪ್ರೆಸೆಂಟೇಷನ್ ಯಾವ ಥರ ಇರಬೇಕು ಅಂತ ನೀವು ಹೇಳ್ಬೋದಾ ಮ್ಯಾಮ್? ನೀವು ಕೀ ಪಾಯಿಂಟ್ಸ್ ಹೇಳಿದ್ರೆ ಸಾಕು, ನಾನು ರೆಡಿ ಮಾಡ್ಕೋತೀನಿ. ನೋಡಿ, ಇತ್ತೀಚೆಗೆ ಬೆಂಗಳೂರಲ್ಲಿ ನಡೆದಿರೋ ಎಲ್ಲ ಮದುವೆ ಈವೆಂಟ್ಗಳಿಗಿಂತ ದಿಸ್ ಹ್ಯಾಸ್ ಟು ಬಿ ದ ಬಿಗ್ಗೆಸ್ಟ್ ಆ್ಯಂಡ್ ದ ಬೆಸ್ಟ್ ವೆಡ್ಡಿಂಗ್ ಈವೆಂಟ್. ಇದು ಟು ಬಿ IAS ಆಫೀಸರ್ ಕಾವ್ಯ ರಾಮಚಂದ್ರ ಅವ್ರ ಮದುವೆ. ಡೀಟೇಲ್ಸ್ ಎಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಹಾಂ ಹಾಂ, ಎಸ್ ಮ್ಯಾಮ್. ಮದುವೆ ಹುಡುಗಿ ತುಂಬಾ ಸಿಂಪಲ್, ಕಾಮನ್ ಗರ್ಲ್. ಆದ್ರೆ ಹುಡುಗನ ಕಡೆಯವರು ತುಂಬಾನೇ ರಿಚ್. ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಡೀಟೇಲ್ಸ್ ಗೋಕುಲ್ ಹತ್ರ ಇದೆ. ಓಕೆ ಮ್ಯಾಮ್. ಬಟ್ ಬಿ ಆನೆಸ್ಟ್ ಟು ಯೋರ್ ವರ್ಕ್ ಆರಾಧನಾ. ಮೊದಲನೇ ಅಟೆಂಪ್ಟ್ ಇದು ನಿಮಗೆ. ಶ್ಯೂರ್ ಮ್ಯಾಮ್, ಥ್ಯಾಂಕ್ ಯು. ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಕಾಂಟ್ರಾಕ್ಟ್ ನಮ್ ಕೈ ತಪ್ಪು ಹೋಗೋ ಹಾಗಿಲ್ಲ. ಬೈ ದ ವೇ, ಒನ್ ಮೋರ್ ಥಿಂಗ್, we have a biggest competitor. Do well. ಮ್ಯಾಮ್, ಕಾಂಪಿಟೇಟರ್ ಯಾರು ಮ್ಯಾಮ್? Samira and Sara. ಅಂದರೆ ಶುಭಲಗ್ನ ಟೀಮ್ ಅವರಲ್ವಾ? ಎಸ್. ಈಗ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ಟೆನ್ಸ್ಡ್ ಆಗಿದ್ದೀನಿ? ಐ ಕ್ಯಾನ್ ನಾಟ್ ಲೂಸ್ ದಿಸ್ ಕಾಂಟ್ರಾಕ್ಟ್ ಟು ದೆಮ್ ಅಟ್ ಎನಿ ಕಾಸ್ಟ್. ನೀವೇ ನನ್ನ ಕೆಲಸದಿಂದ ತೆಗೆದು ಹಾಕೋದು. ನಾನೇ ಇದಕ್ಕಿಂತ ದೊಡ್ಡ ಕಂಪನಿ ಶುರು ಮಾಡ್ತೀನಿ. ಜಗತ್ತು ತುಂಬಾ ಚಿಕ್ಕದು ಸಮೀರಾ ಮ್ಯಾಮ್. ಮತ್ತೆ ಮೀಟ್ ಮಾಡ. ಇಷ್ಟು ಬೇಗ ನಿಮ್ ಜೊತೆ ಕಾಂಪೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಸಮೀರಾ ಮ್ಯಾಮ್. ದೀಪ ತಾನುರಿದು ಇಡೀ ಜಗತ್ತಿಗೆ ಬೆಳಕು ಕೊಡುತ್ತಲ್ವಾ, ಆ ಥರ ರೀ ನಮ್ಮ ಮಗ. ಅಂತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ್ರೆ ದೀಪದ ಬುಡದಲ್ಲಿ ಕತ್ಲಿರುತ್ತಲ್ಲ, ಅದು ನಾನು. ನನಗೆ ನನ್ನ ಮಗನ ಮನಸ್ಸು, ಅದರಲ್ಲಿರೋ ಬೆಳಕು ಕಾಣ್ಲೂ ಇಲ್ಲ, ಗೊತ್ತಾಗ್ಲೂ ಇಲ್ಲ. ಸಂದೀಪ್ ತಪ್ಪು ಮಾಡಿದ್ದಾನೆ, ಸುಳ್ಳು ಹೇಳಿದ್ದಾನೆ, ನಿಜ ರೀ. ಆದ್ರೆ ಸುಶಾಂತ್ ವಿಷಯದಲ್ಲಿ ನೀವು ಸಂದೀಪ್ ಅಷ್ಟೇ ತಪ್ಪು ಮಾಡಿದ್ದೀರಾ. ಅವತ್ ನೀವ್ ಮನ್ಸು ಮಾಡಿದಿದ್ರೆ, ನಿಮ್ಮ ಮಗನ್ನ ನೀವು ನಂಬಿದ್ದಿದ್ರೆ ಸತ್ಯ ಅವತ್ತೇ ಬಯಲಾಗ್ತಿತ್ತು. ಆದ್ರೆ ನೀವು ಮಗನ್ನೇ ಅನುಮಾನದಲ್ಲಿ ನೋಡ್ಬಿಟ್ರಿ, ಅದಕ್ಕೆ ಸತ್ಯ ಕತ್ಲಲ್ಲೇ ಉಳ್ಕೊಂಡ್ಬಿಡ್ತು.
ಹೌದು ಸಾವಿತ್ರಿ, ರಾಜ್ ವಿಷಯದಲ್ಲಿ ನಾನು ಎಡವಿದ್ದೀನಿ. ಸ್ವಂತ ಮಗನನ್ನೇ ನಂಬದೆ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಈಗ ಆ ತಪ್ಪನ್ನ ಸರಿ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸರಿನಾ? ಏನ್ ಸರಿ ಮಾಡಕ್ ಹೊರಟಿದ್ದೀರೋ? ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳ್ತೀನಿ. ಅವನನ್ನ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ. ಬೇಕಾಗಿಲ್ಲ. ನನ್ನ ಮಗ ವಾಪಸ್ ಬರೋದು ಬೇಕಾಗಿಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಆರಾಧನಾ? ಸಮೀರಾ ಆ್ಯಂಡ್ ಸಾರಾ ಜೊತೆ ಕಾಂಪೀಟ್ ಮಾಡೋದು ಅಂದರೆ ಚಿಕ್ಕ ವಿಷಯ ಅಲ್ಲ. ನಮ್ಮ ಪ್ರೆಸೆಂಟೇಷನಲ್ಲಿ ಒಂದು ತೂಕ ಇರಬೇಕು. ಆಲ್ರೆಡಿ ಶುಭಲಗ್ನಾಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಹೆಸರಿದೆ. ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋ ಮಾತೂ ಇದೆ. ಆದರೆ ನಾವ್ ಗೆಲ್ಬೇಕು ಅಂದ್ರೆ ನಾವು ಮಾಡೋ ಪ್ಲಾನು ತುಂಬಾ ಡಿಫ್ರೆಂಟ್ ಅಂಡ್ ಇಂಪ್ರೆಸಿವ್ ಆಗಿರ್ಬೇಕು. ಏನು ಹೆಸರು ಕೇಳಿ ಭಯ ಆಗೋಯ್ತಾ? ಈಗ ಗೊತ್ತಾಯ್ತಾ ನಾನು ಯಾಕೆ ಈ ಕಾಂಟ್ರಾಕ್ಟ್ ಬಗ್ಗೆ ಅಷ್ಟು ಟೆನ್ಸ್ಡ್ ಆಗಿದ್ದೀನಿ ಅಂತ? ಹೇಳಿ, ಚೆನ್ನಾಗಿ ಮಾಡ್ತೀರಾ ತಾನೇ? ಮಾಡಲ್ಲ ಮ್ಯಾಮ್. ವಾಟ್? ಮಾಡಲ್ಲ ಅಲ್ಲ ಮ್ಯಾಮ್, ಮಾಡೇ ಮಾಡ್ತೀನಿ. ನನ್ನ ಪ್ರಯತ್ನನ ನಾನು ಮಾಡ್ತೀನಿ ಮ್ಯಾಮ್. ಈ ಪ್ರಾಜೆಕ್ಟ್ ಸಿಗೋದು ನಿಮಗೆ ಮತ್ತೆ ಈ ಕಂಪನಿಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ನನ್ನ ಮೊದಲನೇ ಅಟೆಂಪ್ಟ್ಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ವೆಲ್, ನಿನ್ ಮೇಲೆ ನಾನು ತುಂಬಾ ಹೋಪ್ಸ್ ಇದೆ ಆರಾಧನಾ, ಅದನ್ನ ಕಳ್ಕೊಬೇಡ. ಇದನ್ನ ಸರಿಯಾಗಿ ನಿಭಾಯಿಸ್ತೀನಿ ಮ್ಯಾಮ್, ಅದು ನನ್ನ ಕರ್ತವ್ಯ. ವೆಲ್ಕಮ್ ಆನ್ ಬೋರ್ಡ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಆರಾಧನಾ. ಥ್ಯಾಂಕ್ ಯು ಮ್ಯಾಮ್. ಏನ್ ಹೇಳ್ತಿದೀಯ ಸಾವಿತ್ರಿ? ಸುಶಾಂತ್ ಮನೆಗೆ ಬರೋದು ಬೇಡ್ವಾ? ಸುಶಾಂತ್ ಮನೆಗೆ ಬರ್ಲಿ ಅಂತ ಹಠ ಮಾಡ್ತಿದ್ದೋಳೆ ನೀನು, ಈಗ ನೀನೇ ಬೇಡ ಅಂತಿದೀಯ. ಹೌದು ರೀ, ನನ್ ಮಗ ಮನೆಗ್ ಬರೋದ್ ಬೇಡ. ಅವ್ನ್ ಎಲ್ಲಿದ್ದಾನೋ ಹೇಗಿದ್ದಾನೋ ಹಾಗೆ ಇರ್ಲಿ, ಅಲ್ಲೇ ಇರ್ಲಿ. ಅಮ್ಮ, ಏನಾಗಿದೆ ನಿಂಗೆ? ಯಾಕೆ ಈ ರೀತಿ ಆಡ್ತಿದ್ಯಾ? ಸುಶಾಂತ್ ವಾಪಸ್ ಮನೆಗ್ ಬರ್ಬೇಕು. ಅಪ್ಪ, ನೀವ್ ಅಮ್ಮನ್ ಮಾತ್ ಕೇಳ್ಬೇಡಿ. ಸುಶಾಂತ್ನ ವಾಪಸ್ ಕರ್ಕೊಂಬರ ಎಲ್ಲ ವ್ಯವಸ್ಥೆ ಮಾಡಿ ನೀವು. ನನ್ ಗಂಡ ಮಾಡಿರೋ ತಪ್ಪಿಗೆ ಅವನ ಹತ್ರ ಕ್ಷಮೆ ಕೇಳ್ಬೇಕು. ಪ್ಲೀಸ್ ಅಪ್ಪ, ಅವನ್ನ ವಾಪಸ್ ಕರ್ಕೊಂಬನ್ನಿ ಅಪ್ಪ. ಅವನೇನು ತಪ್ಪೇ ಮಾಡಿಲ್ಲ ಅಂತ ಗೊತ್ತಾದ್ಮೇಲೂ ಅವನ್ನ ಆಚೆನೆ ಬಿಟ್ರೆ ನಾವೆಲ್ಲ ಮನುಷ್ಯತ್ವನೇ ಇಲ್ದೇ ಇರೋ ಕ್ರೂರಿಗಳಾಗ್ಬಿಡ್ತೀವಿ. ಹೌದು ಸಾವಿತ್ರಿ, ಅಮ್ಲಾ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಇಲ್ಲ, ನನ್ ಮಗ ಈಗ ತಾನೇ ಬದುಕೋದನ್ನ ಕಲಿತಾ ಇದ್ದಾನೆ. ಸ್ವತಂತ್ರವಾಗಿ
ಅಂಬೆಗಾಲ್ ಇಟ್ಕೊಂಡು ನಡೀತಾ ಇರೋ ನಮ್ಮ ಮಗನ್ ಶಕ್ತಿ ನಾವು ಕಿತ್ಕೋಬಾರ್ದು ರೀ. ಒಟ್ಟಿಗೆ ಕೈ ಹಿಡಿದು ನಡೆಸೋಣ ಸಾವಿತ್ರಿ. ಇದನ್ನ ನೀವು ಮಾಡ್ಬೇಕಾಗಿರೋದು ಇವತ್ತಲ್ಲ ರೀ, ಅವತ್ತು. ಅವತ್ ಕೈ ಬಿಟ್ಟು ಇವತ್ ಕೈ ಹಿಡಿತೀನಿ ಅಂದ್ರೆ ಬೇಡ. ನಿಮ್ ನೆರಳು ಕೂಡ ನನ್ ಮಗನ್ ಮೇಲೆ ಬೀಳೋದು ಬೇಡ. ಅವನ್ ಬದುಕನ್ನ ಅವನೇ ಕಲೀಲಿ, ಕಟ್ಕೊಳ್ಳಿ. ನೀವ್ ಹೇಗೆ ನಿಮ್ ಜೀವನನ ಸ್ವತಂತ್ರವಾಗಿ ರೂಪಿಸ್ಕೊಂಡ್ರು ಹಾಗೆ ನನ್ ಮಗನೂ ಮಾಡ್ಲಿ, ತಪ್ಪೇನು? ಸಾವಿತ್ರಿ, ಯಾಕೆ ಹೀಗೆ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತಾ ಇದೀಯಾ? ಏನಾಗಿದೆ ನಿನಗೆ? ಜ್ಞಾನೋದಯ. ನನ್ ಮಗನ್ ವಿಷಯದಲ್ಲಿ ನನಗ್ ಜ್ಞಾನೋದಯ ಆಗಿದೆ ರೀ. ಇಷ್ಟು ದಿನ ನನ್ ಮಗ ಹೇಗಿದ್ದಾನೋ ಎಲ್ಲಿದ್ದಾನೋ ಅನ್ನೋ ಭಯ ಇತ್ತು. ಈಗ ಯಾವ ಭಯನೂ ಇಲ್ಲ ರೀ. ಅವನು ಎಲ್ಲಿ ಹೋದ್ರೂ ಬದುಕ್ತಾನೆ ಅನ್ನೋ ಧೈರ್ಯ ನನಗಿದೆ ರೀ. ಅವನ್ ಕಣ್ಣಲ್ಲಿ ಆ ಛಲ ನಾನ್ ನೋಡಿದ್ದೀನಿ ಅವನಿಗೆ ಪ್ರಪಂಚ ಗೊತ್ತಿಲ್ಲ ಸಾವಿತ್ರಿ. ರೀ. ನನ್ ಮಗ ಪ್ರಪಂಚ ನೋಡ್ಕೊಂಬರ್ಲಿ, ಬದುಕಿನ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಅಲ್ವಾ ನೀವು ಅವನ ಮನೆಯಿಂದ ಆಚೆ ಹಾಕಿದ್ದು. ನೋಡ್ಕೊಂಬರ್ಲಿ. ಈಗ ಅವನ್ ಸಮುದ್ರಕ್ಕೆ ಬಿದ್ದಿದ್ದಾನೆ, ಈಜಿ ಗೆದ್ಕೊಂಡು ನಿಮ್ ಮುಂದೆ ಬರ್ಲಿ. ಈಗ ಮಧ್ಯದಲ್ಲಿ ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡವೇ ಬೇಡ. ಯಾವಾಗ್ಲೂ ಅವನ ಬಗ್ಗೆ ಭಯ ಪಡ್ತಿದ್ ನೀನು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ಯಾ? ಅವನ್ನ ಏನಾದ್ರೂ ಮೀಟ್ ಮಾಡಿದ್ಯಾ ಅಮ್ಮ? ಹೌದು, ಹಬ್ಬದ ದಿನ ನಾನು ಅವನ್ನ ಭೇಟಿಯಾದೆ. ಮತ್ತ್ಯಾಕೆ ನೀನ್ ಈ ವಿಚಾರನ ನಮ್ಗ್ಯಾರಿಗೂ ಹೇಳಿಲ್ಲ? ನನಗ್ ಹೇಳಿದ್ರೆ ನಾನು ಬರ್ತಿದ್ದೆ. ನೀನು ಬರಬಾರ್ದು ಅಂತಾನೆ ನಿನಗೆ ವಿಷಯ ಹೇಳಿಲ್ಲ. ಸಾವಿತ್ರಿ, ನೀನು ಸುಶಾಂತ್ನ ಮೀಟ್ ಮಾಡ್ಕೊಂಡು ಬಂದ್ಯಾ? ಹೇಗಿದ್ದಾನೆ ಅವನು? ಏನ್ ಹೇಳ್ದ? ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಚೆನ್ನಾಗಿದ್ದಾನೆ, ಇಲ್ಲಿರೋದಕ್ಕಿಂತ ಚೆನ್ನಾಗಿದ್ದಾನೆ. ಅವನ್ನ ನೋಡಿದ್ಮೇಲೆ, ಅವನ್ನ ಮಾತಾಡ್ಸಿದ್ಮೇಲೆ ನಂಗೀಗ ಯಾವ ಭಯನೂ ಇಲ್ಲ ರೀ. ಅವನು ಎಲ್ಲೇ ಇದ್ರೂ ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ನನಗೀಗ ಬಂದಿದೆ. ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ನೀನ್ ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದೆ, ನನಗೆ ಭಯ ಆಗ್ತಾ ಇದೆ. ಭಯ ಯಾಕ್ರಿ? ನಾನ್ ಹೇಳ್ತಾ ಇರೋದು ನಮ್ ಮಗ ಚೆನ್ನಾಗಿದ್ದಾನೆ ಅಂತ. ನೀವೇ ಹೇಳ್ತಿದ್ರಲ್ಲ ಅವನ್ ಹೊಸ ಮನುಷ್ಯ ಆಗ್ಬೇಕು ಅಂತ. ಅವನ್ ಅದೇ ದಾರಿಲಿದ್ದಾನೆ. ನನಗೆ ಅವ್ನ್ ಬಿಟ್ಟಿರೋಕಾಗ್ದೇನೆ ವಾಪಸ್ ಮನೆಗ್ ಬಾ ಅಂತ ಕರೆಯೋಕ್ ಹೋಗಿದ್ದು. ಹೋಗುವಾಗ 1,00,000 ತಗೊಂಡ್ ಹೋಗಿದ್ದೆ ರೀ. ಅಮ್ಮ, ನೀನ್ ಅವನಿಗೆ 1,00,000 ಕೊಟ್ಯಾ? ಆದ್ರೂ ಅವನ್ ಯಾಕೆ ಮನೆಗ್ ಬರ್ಲಿಲ್ಲ? ಅಲ್ಲೇ ಒಂದ್ ಬದಲಾವಣೆ ನನಗ್ ಕಾಣಿಸಿರೋದು ಅಮ್ಮು. ನಾನು ಆ ದುಡ್ಡನ್ನ ಅವ್ನ್ ಕೈಗೆ ಕೊಟ್ಟು, ಇದು ನಿಮ್ಮ ಅಪ್ಪನಿಗೆ ಕೊಡು, ಮನೆಗ್ ವಾಪಸ್ ಬಾ ಅಂದೆ. ಆದ್ರೆ ಅವನು ಆ ದುಡ್ಡನ್ನ ಮುಟ್ಲೂ ಇಲ್ಲ. ನನಗ್ ಬೇಕಾಗಿಲ್ಲ ಅಂತ ವಾಪಸ್ ಕೊಟ್ಬಿಟ್ಟ, ಗೊತ್ತಾ? ಮೊದ್ಲಿನ ಸುಶಾಂತ್ ಆಗಿದ್ದಿದ್ರೆ ಬಹುಶಃ ದುಡ್ಡು ತಗೊಂಡ್ ಮನೆಗ್ ಬರ್ತಿದ್ನೋ ಏನೋ, ಮೊದ್ಲಿನ ತರ ಓಡಾಡ್ಕೊಂಡಿರ್ತಿದ್ನೋ ಏನೋ. ಆದ್ರೆ ಈಗ ಹಾಗಲ್ಲ ರೀ. ನಾನು ಅಪ್ಪನ ಹೆಸರನ್ನ ಹಂಗಿಲ್ದೆ 1,00,000 ದುಡಿದ್ಮೇಲೆ ಮನೆಗ್ ವಾಪಸ್ ಬರ್ತೀನಿ, ಅಲ್ಲಿವರೆಗೂ ನನ್ನ ಮನೆ ಕರಿಬೇಡ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ದ. ಮೇಡಮ್, ನಿಮ್ಮ ಬಾಸ್ ಇದಾರಲ್ಲ, ಅವ್ರು ಹೇಗೆ ಅಂತ? ತುಂಬ ಸ್ಟ್ರಿಕ್ಟಾ? ಆಗ ತುಂಬ ಕೋಪದಲ್ಲಿ ಬೇರೆ ಇದ್ರಂತೆ. ಕೋಪ ಬಂದರೆ ಚೆನ್ನಾಗಿ ಇಟ್ಕೊಂಡು ರುಬ್ಬಿಡ್ತಾರೆ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನಿಲ್ಲ, ಅವ್ರು ಸ್ವಲ್ಪ ರೇಗ್ತಾರೆ ಅಷ್ಟೇ. ಹೇಗ್ರಿ ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀರಾ? ಅವ್ರು ಅಂದಿದ್ದೆಲ್ಲ ಅನ್ಸ್ಕೊಂಡು ಬೈದಿದ್ದೆಲ್ಲ ಬೈಸ್ಕೊಂಡು ಕಷ್ಟ ಆಗಲ್ವೇನ್ರಿ? ಯಾವ ಕೆಲಸದಲ್ಲಿ ಪ್ರೆಷರ್ ಇರಲ್ಲ ಹೇಳಿ.
ಈ 2023ನಲ್ಲಿ ಕೆಲಸ ಸಿಗೋದೇ ಕಷ್ಟ. ಅದು ನಿಜ ಬಿಡಿ, ನಾನು ಪರದಾಡ್ತಾ ಇದ್ದೀನಿ. ಅಲ್ಲ, ಏನು ನಮ್ಮ ಮೇಡಮ್ ಬಗ್ಗೆ ಎಷ್ಟೆಲ್ಲ ವಿಚಾರಿಸ್ತಾ ಇದ್ದೀರಲ್ಲ? ಈಗ ಕ್ಯಾಶುಯಲ್ ಆಗಿ ನನ್ನ ಫ್ರೆಂಡ್ ಹೊರಗಡೆ ಹೋಗಿದಾರಲ್ಲ. ಓ, ಫ್ರೆಂಡು. ಕರೆಕ್ಟಾಗಿ ಹೇಳ್ರಿ, ಫ್ರೆಂಡಾ ಇಲ್ಲ ಗರ್ಲ್ ಫ್ರೆಂಡಾ? ಆಗಲ್ಲ, ಏನೂ ಇಲ್ಲ ರೀ. ಗೊತ್ತಾಯ್ತು ಬಿಡ್ರಿ, ಮೊದ್ಲೇ ಮೇಡಮ್ ಗರಂ ಆಗಿದ್ರು, ಇವಾಗ ನಿಮ್ ಹುಡುಗಿಗೆ ಬೈದ್ ಬಿಟ್ರೆ ಅಂತ ಅಲ್ವಾ? ನೋಡಿ, ಅವ್ರು ನನ್ನ ಫ್ರೆಂಡ್ ಅಷ್ಟೇ, ಎಷ್ಟು ತಪ್ಪು ತಿಳ್ಕೊತೀರಾ ನೋಡಿ. ಯಪ್ಪ, ನಿಮ್ಮಿಬ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ನೀವಿಬ್ರು ಲವ್ವರ್ಸ್ ಅಂತ. ಸುಮ್ನೆ ಯಾಕ್ರಿ ಬೊಗಳೆ ಬಿಡ್ತಾ ಇದ್ದೀರಾ? ರಾಜ್,